ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ತಕ್ಷಣ ಕರಗೋಗೋ ರೀತಿಯಲ್ಲಿ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಬೋದಾದ ಒಂದು ಸೂಪರ್ ಟೇಸ್ಟಿಯಾದ ತಿಂಡಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ನೀವು ಇದುವರೆಗೂ ಈ ರೀತಿ ರುಚಿ ನೋಡಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ. ಹಾಗಾದ್ರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅಂದ್ರೆ ತಣ್ಣಗಾದ ನಂತರನೇ ಸಿಪ್ಪೆ ತೆಗೆದುಕೊಳ್ಳಿ. ನಾನು ಆಲೂಗಡ್ಡೆನ ಕುಕ್ಕರ್ನಲ್ಲಿ 2 ವಿಷಲ್ ಬೇಯಿಸಿದ್ದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಇದನ್ನ ಒಂದು ಬೌಲ್ಗೆ ಗ್ರೇಟ್ ಮಾಡ್ಕೊಂಡು ಹಾಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಎಲ್ಲ ಕೂಡ ಈವನ್ ಆಗಿ ಗ್ರೇಟ್ ಆಗುತ್ತಲ್ವಾ, ರೆಸಿಪಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇನೆ. ನಾವು ತೆಗೆದುಕೊಂಡಂತಹ ಆಲೂಗಡ್ಡೆನ ಚೆನ್ನಾಗಿ ಈ ರೀತಿ ಗ್ರೇಟ್ ಮಾಡಿಕೊಂಡು ಆ ಬೌಲ್ಗೆ ಹಾಕೊಳ್ಳೋಣ. 2 ಆಲೂಗಡ್ಡೆನೂ ಕೂಡ. ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲದೇನೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೊಳ್ಬಹುದು. ಸ್ಪೆಷಲ್ ಆಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಖಂಡಿತ ಒಂದ್ಸರ್ತಿ ಮಾಡಿ ನೋಡಿ. ಮಕ್ಕಳಿಗೆ ಇಷ್ಟ ಆಗದೆ ಇರೋದಿಲ್ಲ. ತುಂಬಾನೇ ಹೆಲ್ತಿಯಾದ ರೆಸಿಪಿ ಇದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿಬಿಡ್ಬೋದು ಈ ರೆಸಿಪಿನ. ಆಲೂಗಡ್ಡೆನ ನಾನಿಲ್ಲಿ ಗ್ರೇಟ್ ಮಾಡಿ ಹಾಕೊಂಡಿದ್ದ ನಂತರ ಉಪ್ಪನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ನಂತರ 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಇರುತ್ತೆ ನೋಡಿ, ಜೋಳದ ಹಿಟ್ಟು ಅಂತ ಏನು ಕರೀತಾರೆ, ಅದನ್ನು ಹಾಕೊಳ್ಬೇಕು. ಮೆಕ್ಕೆಜೋಳದ ಹಿಟ್ಟು. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿ, ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲದೆ ಹೋದ್ರೆ ಮೈದಾ ಹಿಟ್ಟನ್ನಾದ್ರೂ ಹಾಕೊಳ್ಬಹುದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಷ್ಟೇನೆ. 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಗೂ ಅಕ್ಕಿ ಹಿಟ್ಟನ್ನ ಕೂಡ ಹಾಕಿದ ನಂತರ ಚೆನ್ನಾಗಿ ಇದನ್ನ ಈ ರೀತಿ ನಾದ್ಕೊಳ್ಬೇಕು ನೋಡಿ, ಚೆನ್ನಾಗಿ ಕಲಸ್ಕೊಳ್ಬೇಕು. ನಾವು ಸಾಧಾರಣ ಚಪಾತಿ ಮಾಡೋದಕ್ಕೆ ಹಿಟ್ಟನ್ನ ಹೇಗೆ ನಾದುತ್ತೀವಲ್ವಾ, ಅದೇ ರೀತಿನೇ ನಾದ್ಕೊಂಡು ಕೇವಲ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಸಣ್ಣ ಟೀ ಸ್ಪೂನ್ ನಲ್ಲಿ ನಾನು ಎಣ್ಣೆನ ಹಾಕೊಂಡು ಮತ್ತೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿಟ್ರೆ ಕರಗೋಗುವಂತಹ ತಿಂಡಿ ಇದು. ಈ ರೀತಿ ಕಲಸಿದ್ದಾದ ನಂತರ ನೋಡಿ, ಒಂದು ಪ್ಲೇಟ್ ಅನ್ನ ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ಸೈಜ್ ನಲ್ಲಿ ನೀವು ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಜಾಸ್ತಿ ದೊಡ್ಡದು ಸಣ್ಣದು ಬೇಕು ಅನ್ನೋದಾದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಆ ಪ್ಲೇಟ್ ನಲ್ಲಿ ಒಂದ್ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಡು ಇಟ್ಕೊಳ್ಳಿ. ಪೇಡ ಶೇಪ್ ಇರುತ್ತೆ ನೋಡಿ, ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಮಾಡಿ ಇಟ್ಕೊಳ್ಬೇಕು ಇದನ್ನೆಲ್ಲ ಕೂಡ. ಅದಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಇಲ್ಲಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂತದ್ರಲ್ಲಿ ಇದನ್ನ ಚೀಸನ್ನ ಸ್ಟಫ್ ಮಾಡೋದಕ್ಕೆ ಅಂತೇಳಿ ತಗೊಂಡಿದ್ದೀನಿ. ನೀವು ಚೀಸ್ ಇಷ್ಟ ಪಡೋದಾದ್ರೆ ಖಂಡಿತ ಇದನ್ನ ಫಾಲೋ ಮಾಡಿ, ಇಲ್ಲದೆ ಹೋದ್ರೆ ಹಾಗೇನೆ ಇದನ್ನ ಫ್ರೈ ಮಾಡಿ ನೀವು ಸರ್ವ್ ಮಾಡ್ಬೋದು. ನಡುವಿಗೆ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಚೀಸನ್ನ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಮೊದಲಿನ ಶೇಪ್ಗೆ ತಗೊಂಡ್ ಬರ್ಬೇಕು ನಾವು ಇದನ್ನ. ಈ ರೀತಿ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಮಾತ್ರ ಚೀಸನ್ನ ಇಟ್ಟು ಈ ರೀತಿ ಕವರ್ ಮಾಡ್ಕೊಳ್ಳಿ. ಇಷ್ಟೇನೆ, ತುಂಬಾ ಸುಲಭ ಮಾಡೋದು. ಇದೇ ರೀತಿಯಾಗಿ ಉಳಿದಿರುವುದನ್ನೆಲ್ಲವನ್ನು ಕೂಡ ಮಾಡ್ಕೊಂಡು ಇಟ್ಕೊಳ್ಳೋಣ. ಅದಾದ ನಂತರ ನಾನು ನಿಮ್ಗೆ ಇದನ್ನ ಬೇಯಿಸುವಂತಹ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಕೇವಲ ಆಲೂಗೆಡ್ಡೆ ಇದ್ರೆ ಸಾಕು. ಚೀಸ್ ಮತ್ತೆ ನಿಮ್ಗೆ ಬೇಕು ಅಂದ್ರೆ ಮಾತ್ರ ತಗೊಳ್ಳಿ, ಇಲ್ಲದೆ ಹೋದ್ರೆ ಬೇಡ. ಹಾಕೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ಚೀಸ್ ಹೆಲ್ತ್ಗೆ ಒಳ್ಳೇದಲ್ವಾ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಚೀಸ್ ಇಷ್ಟ ಪಡ್ತಾರೆ ಮಕ್ಕಳು ಮಾಡ್ಕೊಡೋದಾದ್ರೆ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲವನ್ನು ಕೂಡ ಈ ರೀತಿ ಮಾಡಿ ಇಟ್ಕೊಳ್ಬೇಕು. ಮೊದಲೇನೆ ನಿಧಾನವಾಗಿ ಈ ರೀತಿ ಮಾಡಿಕೊಂಡು ಮೊದಲಿನ ಶೇಪ್ ಏನಿದೆ ನೋಡಿ, ಅದೇ ಶೇಪ್ಗೆ ತಗೊಂಡ್ ಬನ್ನಿ. ಇಷ್ಟ ಅಗಲ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲದೆ ಹೋದ್ರೆ ಈ ರೀತಿ ಸೈಜ್ ನಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲವನ್ನು ಕೂಡ. ತುಂಬಾ ಹಸಿವಾಗೋ ಟೈಮ್ ನಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸುಲಭವಾಗಿ ಮಾಡ್ಕೊಳ್ಬಹುದು. ಕಡಿಮೆ ಸಾಮಗ್ರಿಗಳು ಕೂಡ ನಮಗೆ ಸಾಕಾಗುತ್ತೆ ಈ ರೆಸಿಪಿನ ಮಾಡೋದಕ್ಕೆ. ಎಲ್ಲವನ್ನು ಕೂಡ ಈ ರೀತಿ ಮಾಡ್ಕೊಂಡಿದ್ದ ನಾನು ಮೊದಲೇನೆ 2 ಬೇಯಿಸಿ ಮಕ್ಳಿಗೆ ಕೊಟ್ಟಿದ್ದೀನಿ. ನಂತರ ಈಗ ಉಳಿದಿರೋದನ್ನ ಬೇಯಿಸಿ ತೋರಿಸ್ತಾ ಇದೀನಿ ನೋಡಿ. ಒಂದು ಕಾವಲಿಗೆನ ಒಲೆ ಮೇಲಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡಿದ ನಂತರ ಎಣ್ಣೆನಾಗ್ಲಿ ಅಥವಾ ಬೆಣ್ಣೆನಾಗ್ಲಿ ಈ ರೀತಿ ಅಪ್ಲೈ ಮಾಡಿ. ನಾನಿಲ್ಲಿ ಎಣ್ಣೆನ ಕಾವಲಿಗೆ ಚೆನ್ನಾಗಿ ಬ್ರಷ್ನ ಉಪಯೋಗಿಸಿ ಅಪ್ಲೈ ಮಾಡಿದ ನಂತರ ಮಾಡಿ ಇಟ್ಕೊಂಡಂತಹ ಚೀಸ್ ಪೊಟ್ಯಾಟೊ ಪ್ಯಾನ್ ಕೇಕ್ಸ್ ಅಂತಾನೆ ಕರಿಬಹುದು ಇದನ್ನ. ಅದನ್ನ ನಾನು ಪ್ಯಾನ್ ನಲ್ಲಿ ಅಂದ್ರೆ ಕಾವಲಿಗೆಯಲ್ಲಿ ಎಷ್ಟಾಗುತ್ತಂದ್ರೆ ಅಷ್ಟನ್ನ ಇಟ್ಟಿದ್ದೀನಿ ನೋಡಿ. ಈಗ 1 ನಿಮಿಷ ಹಾಗೇನೆ ಬಿಡಿ, ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ. ಅದಾದ ನಂತರ ಮೇಲ್ಗಡೆ ನಾನು ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ. ಹೆಲ್ತಿ ಆಪ್ಷನ್ ಅಂದ್ರೆ ಬೆಣ್ಣೆ ಅಥವಾ ತುಪ್ಪ. ನಿಮ್ಗೆ ಇಷ್ಟ ಇದ್ರೆ ಬೆಣ್ಣೆ ತುಪ್ಪನ ಅಪ್ಲೈ ಮಾಡಿ ಈ ರೀತಿ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ತುಪ್ಪ ಬೆಣ್ಣೆ ಏನು ಇಲ್ಲ, ಅದರಿಂದ ನಾನು ಎಣ್ಣೆನೆ ಬಳಸ್ತಾ ಇದ್ದೀನಿ. ತುಪ್ಪ ಮತ್ತು ಬೆಣ್ಣೆನ ಉಪಯೋಗಿಸೋದಾದ್ರೆ ರುಚಿ ಇನ್ನೂ ಡಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು.
ಈಗ ನೋಡಿ ಎಲ್ಲವನ್ನು ಕೂಡ ನಾನು ಟರ್ನ್ ಮಾಡಿಕೊಂಡು ಈಗ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡು ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ. ಎರಡೂ ಸೈಡ್ ಕೂಡ ಈ ರೀತಿ ಕಲರ್ ಬರೋವರೆಗೂ ತಿರುಗ್ಸಾಕಿ ಬೇಯಿಸ್ಕೊಳ್ಬೇಕು. ಇಷ್ಟೇ ಸುಲಭವಾಗಿ ರೆಸಿಪಿನ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ನಾನಾಗಲೇ ಹೇಳಿದಾಗೆ ಮಕ್ಕಳಿಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೋಡಿ ಒಳಗಡೆ ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.